ಮೇಜರ್ ಪದ್ಮಪಾಣಿ ಆಚಾರ್ಯ. ಮೇಜರ್ ಪದ್ಮಪಾಣಿ ಆಚಾರ್ಯ ಅವರು ಟೋಲೋಲಿಂಗ್ ಅನ್ನು ವಶಪಡಿಸಿಕೊಳ್ಳಲು ಕಳುಹಿಸಲಾದ 2 ರಜಪೂತಾನ ರೈಫಲ್ಸ್ನ ಭಾರತೀಯ ಸೈನಿಕರಲ್ಲಿ ಒಬ್ಬರು. ಮೇಜರ್ ಪದ್ಮಪಾಣಿ ಆಚಾರ್ಯರನ್ನು 1999ರ ಜೂನ್ 28ರಂದು ಕಂಪನಿಯ ಕಮಾಂಡರ್ ಆಗಿ ಟೋಲೋಲಿಂಗ್ನಲ್ಲಿ ಶತ್ರುಗಳ ನಿಯಂತ್ರಣಕ್ಕೆ ಆದೇಶಿಸಲಾಯಿತು. ಆದರೆ ಪಾಕಿಸ್ತಾನಿ ಒಳನುಸುಳುಕೋರರು ಅಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ತೀವ್ರ ದಾಳಿ ನಡೆಸಿದರು. ಮೇಜರ್ ಪದ್ಮಪಾಣಿಯವರು ಶತ್ರುಗಳಿಂದ ಅನೇಕ ಗುಂಡೇಟು ತಿಂದ ಹೊರತಾಗಿಯೂ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದರು. ಅವರು ತಮ್ಮ ಗಾಯಗಳಿಂದಾಗಿ ಚಲಿಸಲು ಸಾಧ್ಯವಾಗದಿದ್ದಾಗ ತನ್ನ ಸೈನಿಕರಿಗೆ ತನ್ನನ್ನು ಬಿಟ್ಟು ಮುಂದುವರಿಯಲು ಆದೇಶಿಸಿದರು. ಜೊತೆಗೆ ತಾವೂ ಅಲ್ಲಿಂದಲೇ ಗುಂಡು ಹಾರಿಸುವುದನ್ನು ಮುಂದುವರೆಸಿದರು. ರಾತ್ರಿಯಿಡೀ ನಡೆದ ಭೀಕರವಾದ ಯುದ್ಧದ ನಂತರ ಅವರ ಬೆಟಾಲಿಯನ್ ಟೋಲೋಲಿಂಗ್ ಟಾಪ್ ಅನ್ನು ಪುನಃ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇದು ಕಾರ್ಗಿಲ್ ಯುದ್ಧದ ಹಾದಿಯನ್ನೇ ತಿರುಗಿಸಿತು. ಆದಾಗ್ಯೂ ಮೇಜರ್ ಆಚಾರ್ಯ ಅವರು ತಮ್ಮ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರ ವೀರಮರಣವನ್ನಪ್ಪಿದರು. ಮೇಜರ್ ಪದ್ಮಪಾಣಿ ಆಚಾರ್ಯ ಅವರ ಅತ್ಯುತ್ತಮ ಶೌರ್ಯಕ್ಕಾಗಿ ರಾಷ್ಟ್ರದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಮಹಾವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಯಿತು.